ರಾಜ್ಯದ ನಾನಾ ಜಿಲ್ಲೆಗಳಲ್ಲಿ ಪ್ರಯಾಣಿಕರು ಪರದಾಡ್ತಾ ಇದ್ದಾರೆ. ಆದರೆ ಒಂದಷ್ಟು ಜಿಲ್ಲೆಯ ಜಿಲ್ಲಾಡಳಿತ ನಿರ್ಲಕ್ಷ್ಯ. ಆದರೆ ಗದಗ ಜಿಲ್ಲಾಡಳಿತ ಸ್ವಲ್ಪ ಡಿಫರೆಂಟು. ಜನಪರ ಕಾಳಜಿಯನ್ನ ನಿರ್ವಹಿಸಿದೆ, ಪ್ರಯಾಣಿಕರಿಗೆ ಪರ್ಯಾಯ ವ್ಯವಸ್ಥೆ ಮಾಡಿದೆ. ಇದು ಕಣ್ರಯ್ಯ ಜಿಲ್ಲಾಡಳಿತ ಅಂದ್ರೆ. ಇದು ಏನು ಒಂದು ಜಿಲ್ಲಾಡಳಿತನ ಅಥವಾ ಜಿಲ್ಲಾಡಳಿತದಲ್ಲಿ ಒಬ್ಬ ಜಿಲ್ಲಾಧಿಕಾರಿಯಾಗಿ ನಿರ್ವಹಿಸಬೇಕಾದ ಕರ್ತವ್ಯ. ಪಂಡಿತ ಪುಟ್ಟರಾಜು ಗವಾಯಿಗಳ ಬಸ್ ನಿಲ್ದಾಣದಿಂದ ಅನುಕೂಲ, ಪ್ರಯಾಣಿಕರಿಗೆ ಖಾಸಗಿ ವಾಹನ ವ್ಯವಸ್ಥೆ ಕಲ್ಪಿಸಿದ ಜಿಲ್ಲಾಡಳಿತ. ಸಂಚಾರಕ್ಕೆ ಟೆಂಪೋ ಕ್ರೂಸರ್ ವ್ಯವಸ್ಥೆ ಮಾಡಿಕೊಡಲಾಗಿದೆ. ಗದಗ ಜಿಲ್ಲಾಡಳಿತದ ಕಾರ್ಯಕ್ಕೆ ಪ್ರಯಾಣಿಕರ ಮೆಚ್ಚುಗೆ. ಇಲ್ಲಿ ಕೂತ್ಕಂಡೆ ಫ್ರೀಡಂ ಟಿವಿ ನಿಮ್ಮನ್ನ ಅಭಿನಂದಿಸ್ತಾ ಇದೆ. ಗದಗ ಜಿಲ್ಲಾಡಳಿತದಿಂದ ಪ್ರಯಾಣಿಕರಿಗೆ ಪರ್ಯಾಯ ವ್ಯವಸ್ಥೆ. ಇದು ಜಿಲ್ಲಾಡಳಿತ, ಇದು ಜನಪರ ಕಾಳಜಿ. ಇದಕ್ಕೆ ಹೇಳೋದು DC ಅಂತ ಹೇಳಿ. ಒಂದು ಜಿಲ್ಲೆಯ ಜಿಲ್ಲಾಡಳಿತದ ವ್ಯಾಪ್ತಿಗೆ ಬರುವಂತಹ ಜನ ಪಾಪ ಗೊತ್ತಿದ್ದೋ ಗೊತ್ತಿಲ್ಲದೆಯೋ ಸರ್ಕಾರದಿಂದನೋ ಅಥವಾ ಸರ್ಕಾರಿ ನೌಕರರಿಂದನೋ ಒಂದು ಪ್ರಮಾದ ನಡೆದು ಹೋಗಿದೆ. ಆದರೆ ಈಗ ತಕ್ಷಣ ಪರಿಹಾರ ಅಂತೂ ಕಂಡುಕೊಳ್ಳೋದಕ್ಕೆ ಅವರಿಗೂ ಆಸಕ್ತಿ ಇಲ್ಲ. ಪಾಪ ಜನ ಪರದಾಡ್ತಾ ಇದ್ದಾರೆ. ಜಿಲ್ಲಾಡಳಿತದ ಜವಾಬ್ದಾರಿ ಇರೋ ಜಿಲ್ಲಾಧಿಕಾರಿ ಏನು ಮಾಡಬೇಕು? ಪಾಪ ಪರದಾಡ್ತಾ ಇರತಕ್ಕಂತಹ ಜನರಿಗೆ ಪರ್ಯಾಯ ವ್ಯವಸ್ಥೆಯನ್ನು ಕಲ್ಪಿಸಬೇಕು. ಅದು ಕಡ್ಡಾಯ ಏನೂ ಇಲ್ಲ. ಆದರೂ ಕೂಡ ಅಲ್ಲಿನ ಜಿಲ್ಲಾಧಿಕಾರಿ ಪಾಪ ಜನಪರ ಕಾಳಜಿಯನ್ನು ನಿರ್ವಹಿಸಿದಾರಲ್ಲ, ಇದಕ್ಕೆ ನಾವು ಶಹಬಾಷ್ ಹೇಳಬೇಕು, ಇದಕ್ಕೆ ನಾವು ಧನ್ಯವಾದ ಹೇಳಬೇಕು. ಹಾಸನದಲ್ಲೂ ಒಂದು ಜಿಲ್ಲಾಧಿಕಾರಿ ಇದ್ದಾರೆ, ಶ್ರೀಮತಿ. ಅಲ್ಲೂ ಪರದಾಡ್ತವ್ರೆ ಜನ. ಆದರೆ ಆ ಜಿಲ್ಲಾಧಿಕಾರಿಗೆ ಈ ತರಹದೊಂದು ಕಾಳಜಿ ಬಂದಿಲ್ವಲ್ಲ. ಹಾವೇರಿಯಲ್ಲೂ ಒಂದು ಜಿಲ್ಲಾಧಿಕಾರಿ ಇದ್ದಾರೆ, ಅವರಿಗೆ ಯಾಕೆ ಕಾಳಜಿ ಬಂದಿಲ್ಲ? ಮಂಗಳೂರಿನಲ್ಲೂ ಜಿಲ್ಲಾಧಿಕಾರಿ ಇದ್ದಾರೆ, ದಕ್ಷಿಣ ಕನ್ನಡ ಜಿಲ್ಲಾಧಿಕಾರಿ, ಅವರಿಗೆ ಯಾಕೆ ಕಾಳಜಿ ಬಂದಿಲ್ಲ? ಯಾಕೆ ಗದಗದ ಜಿಲ್ಲಾಡಳಿತಕ್ಕೆ ಮಾತ್ರ ಈ ಕಾಳಜಿ ಬಂತು? ಇದಲ್ವ ಪ್ರಶ್ನೆ, ಕೇಳಲೇಬೇಕಲ್ಲ ನಾವು. ಅಲ್ಲಿನ ಜನ ನೆರಳಾಡ್ತಿದ್ದಾರೆ, ಅಲ್ಲಿನ ಜನ ಬಸ್ ಇಲ್ಲದೆ ಪರದಾಡ್ತಾ ಇದ್ದಾರೆ. ಇದು ನನ್ನ ಜಿಲ್ಲೆ, ಇದು ನನ್ನ ವ್ಯಾಪ್ತಿಗೆ ಬರೋದು, ಇದು ನನ್ನ ಜನ ಪರದಾಡೋದು ನನಗೆ ಸಹಿಸಕ್ಕಾಗಲ್ಲ. ಪರ್ಯಾಯ ವ್ಯವಸ್ಥೆ ಕಲ್ಪಿಸೋಣ. ನೋಡಿ, ಪ್ರೈವೇಟ್ ಕ್ರೂಸರನ್ನು ವ್ಯವಸ್ಥೆ ಮಾಡಿದಾರ್ರಿ. ಏನು ಸೂಕ್ಷ್ಮತೆಯ, ಏನು ಶೀಲರಾಗಿರುವಂತಹ ಜಿಲ್ಲಾಧಿಕಾರಿ ಅವರು. ಅಂತಹ ಜಿಲ್ಲಾಧಿಕಾರಿ ರಾಜ್ಯದ 224 ಕ್ಷೇತ್ರಕ್ಕೂ ಬೇಕು. ಅರ್ಥಾತ್ ನಮ್ಮ ರಾಜ್ಯದ 28ಕ್ಕೂ ಹೆಚ್ಚಿರುವಂತಹ ಜಿಲ್ಲೆಗಳಿಗೂ ಬೇಕು ಇಂತಹ ಜಿಲ್ಲಾಧಿಕಾರಿ. 30 ಜಿಲ್ಲೆಯಲ್ಲೂ ಈ ತರಹದ್ದೊಂದು ಜಿಲ್ಲಾಧಿಕಾರಿ ಇದ್ರೆ ನಮ್ಮ ಜನ ಧನ್ಯರಾಗ್ತಾರೆ. ಗದಗ ಜಿಲ್ಲೆಯ ಜಿಲ್ಲಾಧಿಕಾರಿ ಪಾಪ ಆ ವ್ಯಕ್ತಿ ಸುದ್ದಿಯಲ್ಲಿ ಬರೋದು ಬಹಳಷ್ಟು ಕಡಿಮೆ ಅನಿಸುತ್ತೆ, ಇವತ್ತು ಗಮನಿಸ್ತಾ ಇದ್ದೀವಿ. ಆ ಜಿಲ್ಲಾಧಿಕಾರಿಗೆ ಫ್ರೀಡಂ ಟಿವಿ ಧನ್ಯವಾದವನ್ನು ಅರ್ಪಿಸ್ತಾ ಇದೆ. ಈ ತರಹದ ಜನಪರ ಕಾಳಜಿ ಇದ್ದವರನ್ನ, ಜನಸಾಮಾನ್ಯರಾದ ಶಕ್ತಿ ಫ್ರೀಡಂ ಟಿವಿ ಪ್ರತಿನಿತ್ಯ ಪ್ರಶಂಸೆ ಮಾಡುತ್ತೆ. ಸೊ ಪಂಡಿತ ಪುಟ್ಟರಾಜ ಗವಾಯಿಗಳ ಬಸ್ ನಿಲ್ದಾಣದಿಂದ ಅನುಕೂಲ. ಸೊ ಜಿಲ್ಲಾಧಿಕಾರಿಯ ಈ ನಡೆಗೆ ಶ್ಲಾಘನೆ ವ್ಯಕ್ತವಾಗ್ತಾ ಇದೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.